ಉಮಾಶ್ರೀ ಮೇಡಮ್ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ಕಾರ. HY ಮೇಟಿ ಅವ್ರ ವಿಚಾರ ನಿಮ್ ಗಮನಕ್ಕೂ ಬಂದಿದೆ ಅನ್ಕೊಳ್ತೀನಿ ಮೇಡಮ್. ಹೌದು ಹೌದು, ತುಂಬಾ ಖೇದಕರ ಸಂಗತಿ, ಬಹಳ ನೋವಿನ ಸಂಗತಿ. ತುಂಬಾ ಹಿರಿಯ ರಾಜಕಾರಣಿ, ಬಾಗಲಕೋಟೆ ಜಿಲ್ಲೆಯಲ್ಲಾಯ್ತು ಅಥವಾ ರಾಜಕೀಯ ರಂಗದಲ್ಲಾಯ್ತು, ಬಹಳ ಅನುಭವಿ ರಾಜಕಾರಣಿ. ನಮ್ಮೆಲ್ಲರಿಗೂ ಕೂಡ ಒಂದು ಅಣ್ಣನ ಸ್ಥಾನದಲ್ಲಿದ್ದು, ನಮ್ಮೆಲ್ಲರಿಗೂ ಕೂಡ ಯಾವಾಗಾದ್ರೂ ಸಮಸ್ಯೆಗಳು ಬಂದಾಗ ಏನಾದ್ರು ಹೇಳಿಕೊಂಡಾಗ ಒಂದು ಸಾಂತ್ವನ ಹೇಳೋದು ಅಥವಾ ಮಾರ್ಗದರ್ಶನ ಮಾಡೋದು ಅಥವಾ ಪರೋಕ್ಷವಾಗಿ ಬೆಂಬಲ ಮಾಡ್ತಕ್ಕಂಥದ್ದು, ಹೀಗೆ ನಮ್ಗಳಿಗೆ ಬಹಳ ಸಹಾಯ ಮಾಡುವಂತವ್ರು. ಅಜಾತ ಶತ್ರು, ಯಾರ ಜೊತೆಲೂ ಕೂಡ ಸಂಘರ್ಷದ ಹಾದಿಯನ್ನ ಹಿಡಿದು ರಾಜಕಾರಣವನ್ನ ಮಾಡಿದವರಲ್ಲ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿಯೇ ಬಹಳಷ್ಟು ವರ್ಷಗಳ ರಾಜಕಾರಣದಲ್ಲಿ ಇದ್ದಂಥವ್ರು. ಜನತಾ ದಳದಿಂದ ಬರುವಾಗ ಅವ್ರ ಜೊತೆಯಲ್ಲೇ ಬಂದ ನಿಷ್ಠಾವಂತ ರಾಜಕಾರಣಿ. ಅದು ವ್ಯಕ್ತಿ ನಿಷ್ಠೆ ಇರ್ಬೋದು ಅಥವಾ ಪಕ್ಷ ನಿಷ್ಠೆ ಇರ್ಬೋದು. ಅವರಿಂದ ಆ ನಿಷ್ಠೆ ಹೇಗೆ ಇರ್ಬೇಕು ಅನ್ನೋದನ್ನ, ಪಕ್ಷ ನಿಷ್ಠೆ ಅಥವಾ ವ್ಯಕ್ತಿ ನಿಷ್ಠೆ, ನಂಬಿದವರನ್ನ ಹೇಗೆ ಕೊನೆಯವರೆಗೂ ಕೂಡ ಒಂದು ಪ್ರಾಣಕ್ಕಿಂತಲೂ ಹೆಚ್ಚಾದಂತಹ ರೀತಿಯಲ್ಲಿ ಕಾಣುವಂಥದ್ದು ಇದೆಯಲ್ಲ, ಮನೆ ಸಿದ್ದರಾಮಯ್ಯರನ್ನ ಅವರು ಅಷ್ಟು ಹಚ್ಚಿಕೊಂಡಿದ್ರು. ಇದೆಲ್ಲ ನೋಡಿದಾಗ ಹೀಗೂ ಇರ್ಲಿಕ್ಕೆ ಸಾಧ್ಯನಾ ಅಂತ ಅನ್ಸುತ್ತೆ. ಅಜಾತ ಶತ್ರು ಅಂದ್ರೆ ಬೇರೆ ಪಕ್ಷದವರು ಕೂಡ ಇವ್ರನ್ನ ದ್ವೇಷ ಮಾಡ್ತಾ ಇರ್ಲಿಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಅಷ್ಟು ಚೆನ್ನಾಗಿ ಎಲ್ರು ಜೊತೆಯಲ್ಲಿ ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದವರು ಮೇಟಿ ಅವರು ಅಂತ ಕೇಳ್ಪಟ್ಟಿದೀವಿ ನಾವು. ಸಜ್ಜನ ರಾಜಕೀಯ, ಬಹಳ ಸಜ್ಜನ. ಆಮೇಲೆ ಯಾವ್ದನ್ನು ಕೂಡ ಅತಿರೇಕಕ್ಕೆ ತಗೊಂಡು ಹೋಗ್ತಿರ್ಲಿಲ್ಲ. ನಾನ್ ಕಂಡ ಹಾಗೆ, ವಯಸ್ಸಿನಲ್ಲಿ ಹೇಗೋ ಗೊತ್ತಿಲ್ಲ, ಈ 15-20 ವರ್ಷದಲ್ಲಿ ನಾನ್ ಕಂಡ ಹಾಗೆ ಯಾವ್ದನ್ನು ಅತಿರೇಕಕ್ಕೆ ತಗೊಂಡು ಹೋಗ್ತಿರ್ಲಿಲ್ಲ. ಮತ್ತು ಪಕ್ಷಕ್ಕೆ ಒಳಿತಾಗುವ ವಿಚಾರದಲ್ಲಿ ಯಾರು ಏನೇ ಹೇಳಿ ಒಪ್ಕೊಳ್ತಿದ್ರು, ಮತ್ತೆ ಯಾರಿಗೂ ತೊಂದರೆ ಮಾಡ್ತಿರ್ಲಿಲ್ಲ. ಅನೇಕ ಸಮುದಾಯಗಳ ಬೆನ್ನ ಹಿಂದೆ ನಿಂತು ಅವ್ರಿಗೆ ಸಹಕಾರವನ್ನ ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ, ಸಹಾಯ ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಅವರು ಬಹಿರಂಗವಾಗಿ ನಾನೊಬ್ಬ ನಾಯಕ ಅಂತ ಹೇಳ್ಕೊಂಡು ಸಾಮಾಜಿಕವಾಗಿ ಮುನ್ನುಗ್ಗದೆ ಹೋದ್ರು, ಅಂತರಂಗದಲ್ಲಿ ಬಹಳಷ್ಟು ಕಮಿಟ್ಮೆಂಟ್ ಇದ್ದಂತಹ ವ್ಯಕ್ತಿ. ನನ್ಗೆ ಇವತ್ತು ಅವ್ರಿಲ್ಲ ಅನ್ನೋದೇ ಬಹಳ ದೊಡ್ಡ, ನಮ್ಗೆಲ್ಲರಿಗೂ ಏನಾಗ್ತಿತ್ತು, ಬಾಗಲಕೋಟೆ ಜಿಲ್ಲೆಯಲ್ಲಿ ಅಣ್ಣ ಇದಾರೆ ಅನ್ನೋದೇ ಒಂದ್ ದೊಡ್ಡ ಶಕ್ತಿ ಅಂತ ನಾವು ಅನ್ಕೋತಾ ಇದ್ವಿ. ಮೇಲಾಗಿ ಅವರ ರಾಜಕೀಯ ಜೀವನದಲ್ಲಿ ಮೇಲ್ವರ್ಗದ ಸಂಘರ್ಷ ಅಂತ ಅನ್ಕೊಂಡ್ರು ಕೂಡ ಆ ಸಂಘರ್ಷ ಅವ್ರ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರದ ಹಾಗೆ ಅವರ ಸ್ನೇಹವನ್ನ ಸಂಪಾದನೆ ಮಾಡಿ ವಿಶ್ವಾಸಕ್ಕೆ ತಗೊಂಡು ರಾಜಕಾರಣ ಮಾಡ್ತಿದ್ರು. ಅದು ಒಂದು ರೀತಿಯ ಬಹಳ ಒಂದು ಚಾಣಾಕ್ಷತನದಿಂದ ರಾಜಕಾರಣ ಮಾಡ್ತಿದ್ರು. ರಾಜಕೀಯ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಉಳಿಬೇಕು ಅಂದ್ರೆ ಆ ಚಾಣಾಕ್ಷತನ ಇದ್ರೆ ಮಾತ್ರ ಸಾಧ್ಯ ಆಗತ್ತೆ. ಎಲ್ಲರ ಕೆಲವೊಬ್ಬರು ನೋಡ್ತೀವಿ ನಾವು, ಬಹಳ ದೊಡ್ಡ ರೀತಿಯಲ್ಲಿ ಆರ್ಭಟಗಳ ಎಂತದ್ದು ಇಲ್ಲ, ವೆರಿ ಕೂಲ್, ಬಹಳ ತಣ್ಣಗೆ ರಾಜಕಾರಣವನ್ನ ಮಾಡ್ತಿದ್ದಂತ. ಯಂಗ್ ರಾಜಕಾರಣಿಗಳು ರಾಜಕೀಯಕ್ಕೆ ಕಾಲಿಡುವಂತವ್ರು ಇವರ ಈ ಸರಳ ಸಜ್ಜನಿಕೆನ ನೋಡಿ ಕಲಿಯುವಂತದ್ದು ಬಹಳ ಇದೆ ಅಂತೀರಿ ಹಂಗಾದ್ರೆ? ಖಂಡಿತವಾಗ್ಲು ಅದು ನೀವು ಗಮನಿಸಿದಿರೋ ಇಲ್ವಾ, ನಾ ಇಷ್ಟೊತ್ತು ಏನ್ ಹೇಳಿದ್ನಲ್ಲ ಅದೆಲ್ಲವೂ ಒಬ್ಬ ರಾಜಕಾರಣಿಗೆ ಇರ್ಬೇಕಾದಂತ ಗುಣಧರ್ಮಗಳು. ಆ ಗುಣಧರ್ಮಗಳನ್ನು ಅವರು ಜಾತಿ ತಪ್ಪದೆ ಪಾಲನೆ ಮಾಡ್ಕೊಂಡ್ ಬರ್ತಿದ್ದಂಥವ್ರು. ಮೇಲಾಗಿ ಅವರಿಗೆ ಬಹಳ ಬಲವಾದಂತ ಸಪೋರ್ಟ್ ಅಂತಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿರಂತರವಾಗಿ ಅವರನ್ನ ಕೈ ಬಿಡದೆ ಕಾಪಾಡ್ಕೊಂಡು ಬಂದಿದ್ರು. ಯಾಕಂದ್ರೆ ಅವ್ರನ್ನ ನಂಬಿದ್ರು, ಅವ್ರು ಇವ್ರಿಗೆ ಅಷ್ಟು ದೊಡ್ಡ ಪ್ರೀತಿ ಅಭಿಮಾನವನ್ನ ಕೊಟ್ಟಿದ್ರು, ಪ್ರಾಣಕ್ಕಿಂತ ಹೆಚ್ಚಾಗಿ ಅಂತ ಹೇಳೋದಲ್ಲ ಹಾಗೆ. ಮನೆ ಸಿದ್ದರಾಮಯ್ಯನವರು ಯಾವತ್ತೂ ಅವ್ರನ್ನ ಲೆಟ್ ಔಟ್ ಮಾಡಲಿಲ್ಲ, ಎಂಥ ಸಂದರ್ಭದಲ್ಲೂ. ಅವ್ರು ತಪ್ಪು ಒಪ್ಪುಗಳನ್ನು ಕೂಡ ಹೊಟ್ಟೆಲ್ ಹಾಕೊಂಡು ಮುಂದೆ ತಗೊಂಡು ಹೋದಂತವ್ರು. ನೀವು ಹೋಗ್ತಿದ್ದೀರಾ ಮೇಡಮ್ ಅಂತಿಮ ದರ್ಶನಕ್ಕೆ? ಬಾಗಲಕೋಟೆ ಕಡೆನೆ ಹೋಗ್ತಾ ಇದ್ದೀರಾ ಅಥವಾ ಇಲ್ಲೇ ಹಾಸ್ಪಿಟಲ್ಗೆ ಹೋಗ್ತೀರಾ? ಇಲ್ಲ, ನಿನ್ನೆ ನಾನು ಮೈಸೂರಿಗೆ ಬಂದಿದ್ದೆ. ನಂಗೊಂದ್ ಸ್ವಲ್ಪ ಈ ನಡು ಅಂತೀವಲ್ಲ, ಡಿಸ್ಕ್ ಅಂತೀವಲ್ಲ, ಅದೊಂದ್ ಸ್ವಲ್ಪ ನೋವು ಶುರುವಾಗಿತ್ತು. ಅದಕ್ಕೆ ಇಲ್ಲಿ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೋಸ್ಕರ ಇಲ್ಲಿ ಉಳ್ಕೊಂಡೆ. ಹೋಗಿ ಬರ್ಬೇಕು, ನೋಡ್ತೇನೆ. ಎಸ್ ಥ್ಯಾಂಕ್ ಯು ಮೇಡಮ್.